ನಮಸ್ತೆ. ನನ್ನ ಹೆಸರು ಅಶ್ಫಾಕ್ ಹುಸೇನ್ ಅಂತ. ನಾನು ಇಲ್ಲಿ ಎಸ್ ಕೆ ಮೀಟ್ ಆ್ಯಂಡ್ ಸೀ ಫುಡ್ ನಮ್ಮದು ಇಲ್ಲಿ ಮೈಸೂರು ರೋಡಲ್ಲೇ ಇದೆ, ಮಾರ್ಕೆಟ್ ಪಕ್ಕ. ನಮ್ಮದು ಅಂಗಡಿ ಸುಮಾರು ಚಿಕನ್ ಅಂಗಡಿ, ಫಿಶ್ ಅಂಗಡಿ ಎಲ್ಲ ಒಂದು 25 ಇಯರ್ಸಿಂದ ಇದೆ. ನಾವು ಎಸ್ ಕೆ ಸ್ಕೇಲು ಇದೆ, ನಮ್ಮದು ಎಸ್ ಎ ಸ್ಕೇಲು. ಇದು ಬಂದು ನಾವು ಸುಮಾರು ಒಂದು 10 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಬಿಲ್ಲಿಂಗ್ ಸ್ಕೇಲ್ ಇದೆ, ಮತ್ತು ಹಂಗೆ ವೇವ್ ಮಾಡಿ ಕೊಡೋದು ಅದು ಒಂದು ಸ್ಕೇಲ್ ಇದೆ. ಇನ್ನು ಬೇರೆ ಬೇರೆ ವೆರೈಟೀಸ್ ಇದೆ. ಪಾಸ್ ಮಿಷಿನು ಇದೆ. ಎಷ್ಟು ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀರಿ ಸರ್ ನೀವು? ನಮ್ಮ ಅಂಗಡಿಯಲ್ಲಿ ಸುಮಾರು ಒಂದು 10 to 12 ಸ್ಕೇಲ್ಸ್ ಯೂಸ್ ಮಾಡ್ತಾ ಇದೀವಿ ನಾವು. ಎಲ್ಲ ಒಂದೇ ಥರದ್ದು ಇದೆಯಾ ಬಿಲ್ಲಿಂಗ್? ಇಲ್ಲ, ಬೇರೆ ಬೇರೆ ಥರ ಇದೆ. ಬಿಲ್ಲಿಂಗ್ ಆ ಥರ ಇದೆ ನೋಡಿ. ಇದರಲ್ಲಿ ಬಿಲ್ ತೆಗಿಬೋದು. ಬಿಲ್ ತೆಗಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಸಿಸ್ಟಮ್ ಕ್ಯಾಶ್ ಹತ್ರ ಹೋಗ್ಬಿಡ್ತದೆ ಬಿಲ್ಲು. ಮತ್ತೆ ಇದರಲ್ಲಿ ಏನೋ ಡೇಟಾ ಸೇವ್ ಆದ್ರೆ ಡೈರೆಕ್ಟ್ ಆಗಿ ಸಿಸ್ಟಮ್ ಅಲ್ಲಿ ಸೇವ್ ಆಗುತ್ತೆ. ಹಂಗೆ ಅಂದ್ರೆ ಇದರಿಂದ ನೀವು ಇದರಲ್ಲಿ ಸೇವ್ ಮಾಡಿದ್ರೆ ಡೈರೆಕ್ಟ್ ಸಿಸ್ಟಮ್ ಇಲ್ಲಿ ಬಂದ್ಬಿಡ್ತದೆ. ಇಲ್ಲಿ ಬಂದ್ಬಿಡ್ತದೆ ಬಿಲ್ಲು ಏನು ಇಲ್ಲಿ ಬಿಲ್ ಹಾಕಿದ್ರೆ ಕಸ್ಟಮರ್ ಅಲ್ಲಿ ಹೋಗಿ ಬಿಲ್ ತಗೊಂಡು ಕ್ಯಾಶ್ ಅಲ್ಲಿ ಪೇ ಮಾಡಿದ್ರೆ ಸಾಕು. ಮತ್ತೆ ಇದು ತುಂಬಾ ವೆರೈಟೀಸ್ ಇದೆ. 1000 ವೆರೈಟೀಸ್ ಇದರಲ್ಲಿ ಅಪ್ಡೇಟ್ ಮಾಡಬಹುದು ನಾವು. 1000 ವೆರೈಟೀಸ್ ಮಾತ್ರ ಇದೇನು ಇದರಲ್ಲಿ PL ಅಪ್ಡೇಟ್ ಮಾಡಿಬಿಟ್ಟು ಪ್ರಿಂಟ್ ತೆಗಿಬಹುದು. ಮತ್ತೆ ಇನ್ವೆಂಟರಿಯನ್ನು ಅಪ್ಡೇಟ್ ಮಾಡಬೇಕು. ಸಿಸ್ಟಮ್ ಅಲ್ಲೂ ಇರ್ತದೆ, ಮತ್ತೆ ಸ್ಕೇಲ್ ಅಲ್ಲೂ ಇರ್ತದೆ ಐಟಮ್ಸ್. ಸೇಮ್ ರಿಪೋರ್ಟ್ ಎಲ್ಲ ಐಟಮ್ಸ್ ಬೇಕಂದ್ರೆ ಆಡ್ ಮಾಡಿಸ್ಕೋಬಹುದು, ಬೇಡ ಅಂದ್ರೆ ರಿಮೂವ್ ಮಾಡಿಬಿಡ್ಬೋದು. ರಿಪೋರ್ಟ್ ಎಲ್ಲ ನಿಮಗೆ ಸಿಸ್ಟಮ್ ಅಲ್ಲೇ ಸಿಗುತ್ತೆ, ಏನು ತೊಂದರೆ ಇಲ್ಲ ಸರ್. ಎಲ್ಲ ಸಿಸ್ಟಮ್ ಅವೈಲಬಿಲಿಟಿ ಇದೆ ಸರ್. ಸಿಸ್ಟಮ್ಸ್ ತುಂಬಾ ಸಿಸ್ಟಮ್ ಚೆನ್ನಾಗಿದೆ ನಮಗೆ ಅದು ಯೂಸ್ ಮಾಡ್ತಾ ಇರೋದಕ್ಕೆ. 10 ವರ್ಷದಿಂದ ಏನು ಪ್ರಾಬ್ಲಮ್ ಇಲ್ಲ. ಏನೋ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನಮಗೆ ಅವ್ರ ಹತ್ರ ನಾವು ಇನ್ಫಾರ್ಮ್ ಮಾಡಿದ್ರೆ ಸಾಕು, ಅವ್ರು ಕಳಿಸ್ತಾರೆ, ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಇದು ಯಾವ ಟೈಪ್ ಸರ್? ಇದು ಬೇರೆ ವೆಯ್ಟ್ ಮಾಡೋದು ಅಷ್ಟೇನೆ. ಇದು ಸ್ಟಾರ್ಟಿಂಗ್ 30 kg ಇಂದ ಅವ್ರಿಗೆ 30 kg ಇದೆ, 100 kg ಇದೆ, 300 kg ಇದೆ ನಾವು ಯೂಸ್ ಮಾಡ್ತಾ ಇದ್ವಿ. ಅಂದ್ರೆ ನೀವು 11-12 ಸ್ಕೇಲು ಬೇರೆ ಬೇರೆ ವೆರೈಟಿ ಯೂಸ್ ಮಾಡ್ತೀವಿ. ಹೌದು. ಓಕೆ ಸರ್, ಸರ್ವಿಸ್ ಎಲ್ಲ ಹೆಂಗೆ ಸರ್? ಯಾರು ಕೊಡ್ತಾರೆ ಏನು? ಸರ್ವಿಸ್ ಬಗ್ಗೆ ಏನು ಟೆನ್ಷನ್ ತಗೊಳ್ಳೋದೇ ಇಲ್ಲ. ಅವ್ರಿಗೆ ಒಂದಿನ ಮುಂಚೆ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಾಲ್ವ್ ಮಾಡಿಬಿಡ್ತಾರೆ. ಅವ್ರಿಗೆ ಏನಿದೆ ಸರ್ವಿಸ್ ಚಾರ್ಜ್ ತಗೊಂಡು ಹೋಗ್ತಾರೆ. ಹೊಸ ಸ್ಕೇಲ್ ತಗೊಂಡ್ರೆ ವಾರಂಟಿ ಅಲ್ಲಿ ಇರ್ತದೆ, ಫ್ರೀ ಮಾಡ್ಕೊಡ್ತಾರೆ. ಬೇರೆ ಬರೋಕ್ಕೆ ಹೋಗೋಕ್ಕೆ ಚಾರ್ಜ್ ಮಾತ್ರ ತಗೊಳ್ತಾರೆ ಅಷ್ಟೇ. ಪೇಪರ್ ರೋಲ್ಸ್ ಎಲ್ಲ ಇಲ್ಲಿಂದ? ರೋಲ್ಸ್ ಎಲ್ಲ ಇದೆ, ಥರ್ಮಲ್ ಪ್ರಿಂಟ್ ಅವ್ರದೇ ಪ್ರಿಂಟರ್ ಇದೆ, SA ಪ್ರಿಂಟರೇನೆ ನೋಡಿ. ಇದೆಲ್ಲ ಫುಲ್ 3 ಪ್ರಿಂಟರ್ ಇದೆ. ಅಲ್ಲಿ ಇವಾಗ ಪ್ರಿಂಟ್ ಹಾಕಿದ್ರು, ಬಿಲ್ ಬಂದಿದೆ. ಅಲ್ಲಿ ಬಿಲ್ ಹಾಕಿದ್ರೆ ಇಲ್ಲಿ ಬರ್ತಾ ಇದೆ. ಎಲ್ಲ 3 SA ಸ್ಕೇಲೆ. ಅದು TVS ಸಿಸ್ಟಮ್ ಕನೆಕ್ಟ್ ಆಗಿದೆ. ರಿಪೋರ್ಟ್ಸ್ ಹಿಂಗೆ ಬರುತ್ತೆ ನೋಡಿ. ಇದರಲ್ಲ ಇದು SA ಆ್ಯಪ್. ನಾವು ಇರೋದು ಸೇಲ್ ಮಾಡಿರೋದೆಲ್ಲ ಇದರಲ್ಲಿ ಆಟೋಮೆಟಿಕ್ ಆಗಿ ಇದು ಬಂದ್ಬಿಡ್ತದೆ. ರಿಪೋರ್ಟ್, ರೀಡ್ ನ್ಯೂ ಬಿಲ್ಸ್ ಎಲ್ಲ ಬಿಲ್ ಈಗ ಬಂದ್ಬಿಡ್ತದೆ. ಅಂದ್ರೆ ಎಲ್ಲಾ ರಿಪೋರ್ಟ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ, ಬಂದ್ಬಿಡ್ತದೆ. ನಮ್ಗೆ ಏನ್ ಬಿಲ್ ನೋಡ್ಬೇಕಾ, ಏನ್ ಬೇಕು, ಇದರಲ್ಲಿ ಒಂದು ಆ್ಯಪ್ ಹಾಕೊಡ್ತಾರೆ. ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ಅಲ್ಲಿ ಬಿಲ್ ಹಾಕಿದ್ರೆ ಇದು ಬಂದ್ಬಿಡ್ತದೆ ಡೇಟಾ ಎಲ್ಲ ಫುಲ್. ಇದು 3 ಸಿಸ್ಟಮ್ ಇದೆ, 3 ಥರ್ಮಲ್ ಪ್ರಿಂಟರ್ ಅಲ್ವಾ? 2 ಸ್ಕೇಲು, ಒಂದು ಸಿಸ್ಟಮ್. ಅದು ಸಿಸ್ಟಮ್ ಇದು. ಬಿಲ್ಲಿಂಗ್ ಎಲ್ಲ ಹುಡುಗರು ಮಾಡ್ತಾರ ಹಿಂಗೆ? ಯಾರು ಬೇಕಾದ್ರೆ ಮಾಡ್ಬೋದು ಸರ್. ತುಂಬಾ ಈಸಿ ಇದೆ ಬಿಲ್ ಮಾಡೋದು. ಏನಿಲ್ಲ, ಒಂದ್ಸಲ ನೀವು ಯಾರಿಗೆ ಗೊತ್ತಾಗಿರೋರು ಅವ್ರು ಒಂದ್ಸಲ ತೋರಿಸ್ಬಿಟ್ರೆ ಸಾಕು. ಎಜುಕೇಶನ್ ಇದಕ್ಕೂ ಏನ್ ಸಂಬಂಧ ಇಲ್ಲ. ಬರೀ ನಂಬರ್ಸ್ ಮೇಲೆ ಹೋಗುತ್ತೆ ಅದು ಅಷ್ಟೇ. ಇಲ್ಲಿ ನೋಡಿ, ಇದು PLU ನಂಬರು, ಸೀರಿಯಲ್ ನಂಬರ್ ಇದೆಯಲ್ಲ. ನಮ್ದು 68 ಐಟಮ್ಸ್ ಇದೆ. 68 ಐಟಮ್ಸ್ಗೆ ಒಂದೊಂದು ಐಟಮ್ಗೆ ಒಂದೊಂದು ಇದೆ. PLU ನಂಬರ್ ಹೊಡೆದ್ರೇನು ಆಟೋಮೆಟಿಕ್ ಆಗಿ ನಂಬರ್ ಬಂದ್ಬಿಡ್ತದೆ. ರೇಟು ಆಟೋಮೆಟಿಕ್ ಆಗಿ ಅಪ್ಡೇಟ್ ಮಾಡ್ತೀವಿ ಡೈಲಿ. ನಾವು ಡೈಲಿ ಅಪ್ಡೇಟ್ ನೀವು ಮಾಡಿಸ್ಕೋಬಹುದು, ಪ್ಲಸ್ ಮೈನಸ್ ಆದ್ರೇನು. ಅಂದ್ರೆ ಹುಡುಗರು ನಂಬರ್ ಹಾಕಿ ರೇಟ್ಸ್ ಬಂದು ಸಿಸ್ಟಮ್ ಅಲ್ಲಿ ಹಾಕ್ತಾರೆ. ಹುಡುಗರು ಏನು ಹಾಕೋದಿಲ್ಲ. ನೀವು ಬೇಕಾದ್ರೆ ಮ್ಯಾನುವಲ್ ನೀವು ಅಪ್ಡೇಟ್ ಮಾಡಿಸ್ಕೋಬಹುದು. ಅದರಲ್ಲೇ ಸಿಸ್ಟಮ್ ಯೂಸ್ ಮಾಡಲ್ಲ, ಇದರಲ್ಲೇ ನೀವು ಅಪ್ಡೇಟ್ ಮಾಡ್ಕೋಬಹುದು. ಅಂದ್ರೆ ಅದರಲ್ಲೂ ನೀವು ಅಪ್ಡೇಟ್ ಮಾಡಿಸ್ಕೋಬಹುದು. ಅಂದ್ರೆ ಇವಾಗ ಸಿಸ್ಟಮ್ ಅಲ್ಲೂ ಅಪ್ಡೇಟ್ ಮಾಡಿ ನಮಗೆ ರೇಟ್ ನ ಅಪ್ಡೇಟ್ ಮಾಡಬಹುದು. ಹುಡುಗರಲ್ಲಿ ಬರೀ ನಂಬರ್ ಹಾಕಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಬಿಲ್ ಬಂದ್ಬಿಡ್ತದೆ. ಇಲ್ಲ, ನಮ್ಮ ಹತ್ರ ಸಿಸ್ಟಮ್ ಇಲ್ಲ, ಇದರಲ್ಲೇ ರೇಟ್ ಅಪ್ಡೇಟ್ ಮಾಡ್ಬೇಕಂದ್ರೆ ಒಂದೊಂದ ನೀವು ಮ್ಯಾನುವಲ್ ಆಗಿ ಮಾಡಿಸ್ಕೋಬಹುದು. ಅದು ಮಾಡಿಸ್ಕೊ, ಆ ಆಪ್ಷನ್ ಇದೆ. ಆ ಆಪ್ಷನ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.